ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ ಈಸಿ ಆಗಲಿ ಅಂತ, ಅಥವಾ ಕೆಮಿಸ್ಟ್ರಿ ಇಷ್ಟ ಇಲ್ಲ ಅನ್ನೋರಿಗೆ ಕೆಮಿಸ್ಟ್ರಿ ಕಡೆಗೆ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಾ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಅಮೈನ್ಸ್ ಚಾಪ್ಟರ್ 5th ಸೆಮಿಸ್ಟರ್ ಬರುತ್ತೆ. ಪೇಪರ್ 5 ಅಲ್ಲಿ ಅಮೈನ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ. 5 hours ಇದೆ. ಅದು ಆಲ್ರೆಡಿ 3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 4ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಡಿಸ್ಟಿಂಗ್ವಿಶ್ ಟೆಸ್ಟ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಮೈನ್ಸ್ ಏನಿದೆಯಲ್ಲ ಅದ್ರ ಬಗ್ಗೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಗೊತ್ತಿದೆ, ಅಮೈನ್ಸ್ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಗೋಯಿಂಗ್ ಟು ಹ್ಯಾವ್ NH2 ಗ್ರೂಪ್ ಆಸ್ ದೇರ್ ಫಂಕ್ಷನಲ್ ಗ್ರೂಪ್. ದೇ ಆರ್ ಕಾಲ್ಡ್ ಆಸ್ ಅಮೈನ್ಸ್. They are called as organic bases ಅಂತ ಕರಿತೀವಿ, because of the presence of lone pair of electron present on the nitrogen and they are derivatives of ammonia ಅಂತ ಹೇಳ್ತೀವಿ. ಸೊ ಹಂಗಾಗಿ ಅದನ್ನ ನಾವು ಕ್ಲಾಸಿಫಿಕೇಶನ್ ಮಾಡೋದು ಹೇಗೆ ಅಂದರೆ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂತ ಮಾಡ್ತೀವಿ. ಈಗ ಯಾವುದೋ ಒಂದು ಅನ್ನೋನ್ ಅಮೈನ್ ಕೊಟ್ಟಿದ್ದಾರೆ, ಅಮೈನ್ಸ್ ಇದೆ ಅಂತ ಗೊತ್ತು, ಆದರೆ ಅದು ಪ್ರೈಮರಿನ, ಸೆಕೆಂಡರಿನ, ಟರ್ಷರಿನ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಐ ಆಮ್ ಗೋಯಿಂಗ್ ಟು ಡಿ ಸೀರೀಸ್ ಆಫ್ ಟೆಸ್ಟ್. ಆ ಟೆಸ್ಟ್ನ ಮಾಡಿ ನಾನು ಏನು ಮಾಡ್ತೀನಿ, ಡಿಸ್ಟಿಂಗ್ವಿಶ್ ಟೆಸ್ಟ್ನ ನಾನು ಮಾಡಿಬಿಟ್ಟು ಅದು ಪ್ರೈಮರಿನ, ಸೆಕೆಂಡರಿನ, ಟರ್ಷರಿನ ಅಂತ ನಾನು ಐಡೆಂಟಿಫೈ ಮಾಡ್ತೀನಿ. ಹಾಗಾಗಿ ನಾನು ಇವತ್ತು ಆ ಟೆಸ್ಟ್ನ ನಾನು ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಡಿಸ್ಟಿಂಗ್ವಿಶ್ ಟೆಸ್ಟ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂತಂದ್ರೆ, ಪ್ರೈಮರಿ ಅಂತಂದ್ರೆ ಇಟ್ ಗೋಯಿಂಗ್ ಟು ಹ್ಯಾವ್ ಓನ್ಲಿ ಒನ್ ಆರ್ ಗ್ರೂಪ್ ಇದ್ರೆ ಅಂತದಕ್ಕೆ ನಾವು ಏನಂತ ಕರಿತೀವಿ, ಪ್ರೈಮರಿ ಅಮೈನ್ಸ್ ಅಂತ ಕರಿತೀವಿ. 2 ಆರ್ ಗ್ರೂಪ್ ಇದ್ರೆ ಅದನ್ನ ಸೆಕೆಂಡರಿ ಅಮೈನ್ಸ್ ಅಂತ ಕರಿತೀವಿ. 3 ಆರ್ ಗ್ರೂಪ್ ಇದ್ರೆ ಅದನ್ನ ನಾವು ಟರ್ಷರಿ ಅಮೈನ್ಸ್ ಅಂತ ಕರಿತೀವಿ. ಎಲ್ಲಾದ್ರೂ ಆಲ್ ಆಫ್ ದೆಮ್ ಆರ್ ಆರ್ಗ್ಯಾನಿಕ್ ಬೇಸಸ್. ಇದನ್ನ ಪ್ರೈಮರಿ ಅಂತೀವಿ, ಸೆಕೆಂಡರಿ ಅಂತೀವಿ, ಟರ್ಷರಿ ಅಂತೀವಿ. ಹೌ ಡು ಡಿಸ್ಟಿಂಗ್ವಿಶ್? ಇದನ್ನ ಯಾವ ಟೆಸ್ಟ್ ಮಾಡಿ ಮಾಡ್ತೀರಾ ಅಂತಂದ್ರೆ, ಜನರಲಿ ನಾವೇನ್ ಮಾಡ್ಬೋದು ಅಂತಂದ್ರೆ ಟೆಸ್ಟ್ಗಳನ್ನ ಮಾಡ್ಬೋದು. ಅದರಲ್ಲಿ ಮೊದಲನೇ ಟೆಸ್ಟ್ ಯಾವುದು ಅಂದ್ರೆ ಆಲ್ಕಲೇಷನ್ ಅಂತ ಹೇಳ್ತಾರೆ. ಆಲ್ಕಲೇಷನ್ ಇಸ್ ಎ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆರ್ ರಿಪ್ಲೇಸ್ಮೆಂಟ್ ರಿಯಾಕ್ಷನ್ ಇನ್ ವಿಚ್ H is replaced by the alkyl group. ಈ CH ಗ್ರೂಪ್ ಇರ್ಬೋದು, ಇದನ್ನ ನಾನು ಏನಂತ ಕರಿತೀನಿ, ಆಲ್ಕೈಲ್ ಗ್ರೂಪ್ ಅಂತ ಹೇಳ್ತೀನಿ, ಅಥವಾ ಆರ್ ಅಂತ ಹೇಳ್ತೀನಿ. ಅಂತ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ, ಆಲ್ಕಲೇಷನ್ ಅಂತ ಹೇಳ್ತೀನಿ. ಅಂದ್ರೇನು, ನಂದು ರಿಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗ್ತಿದೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಿದೆ, ನಂದು ಹೆಚ್ಚಿನ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಆಲ್ಕೈಲ್ ಗ್ರೂಪ್ ಇಂದ ರಿಪ್ಲೇಸ್ ಮಾಡ್ತಾ ಇದ್ರೆ ಅಂತ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ, ಆಲ್ಕಲೇಷನ್ ಅಂತ ಹೇಳ್ತೀನಿ. ಸೊ ಇಲ್ಲಿ ಏನು ಮಾಡ್ತೀನಿ, ನಾನು ಆಲ್ಕಲೇಷನ್ ಮಾಡ್ತೀನಿ ಫಾರ್ ಆಲ್ ದಿ ಅಮೈನ್ಸ್. ಪ್ರೈಮರಿ ಅಮೈನ್ಸ್ ಏನು ಮಾಡ್ತೀನಿ, ನಾನು ಆಲ್ಕಲೇಷನ್ ಮಾಡ್ತೀನಿ. ಆಲ್ಕಲೇಷನ್ ಅಂತ ಏನು, ಅಡಿಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ ನ ಮಾಡಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಆಲ್ಕೈಲ್ ಹ್ಯಾಲೈಡ್ ನ RI ಅಂತ ತಗೊಳ್ತೀನಿ. ನಾನು ಆಲ್ಕೈಲ್ ಹ್ಯಾಲೈಡ್ ನ ಆಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಈ ಹೆಚ್ಚು ಮತ್ತೆ ಈ ಹೆಚ್ಚು I ಏನಾಗ್ಬಿಡುತ್ತೆ, ಹೋಗ್ಬಿಡುತ್ತೆ, -HI ಆಗುತ್ತೆ. ನಿಮ್ಗೆ ಏನಾಗುತ್ತೆ, ಸೆಕೆಂಡರಿ ಅಮೈನ್ ಬಂತು. ಮತ್ತೆ ಅದಕ್ಕೆ ನಾನು ಏನ್ ಮಾಡ್ತೀನಿ, ಇನ್ನೊಂದು ಮೋಲ್ ಆಫ್ RI ನ ಆಡ್ ಮಾಡ್ತೀನಿ. ಅವಾಗ ಏನಾಯ್ತು, ಮತ್ತೆ ಅದೇನಾಯ್ತು, ಟರ್ಷರಿ ಅಮೈನ್ ಆಗಿ ಕನ್ವರ್ಟ್ ಆಯ್ತು. ಇಲ್ಲಿ ಏನಾಯ್ತು, HI ಏನಾಗ್ತಾ ಇದೆ, ರಿಮೂವ್ ಆಗ್ತದೆ. ಈ I ಹೋಯ್ತು, ಈ ಮತ್ತೆ I ಹೋಯ್ತು, ಅವಾಗ HI ಬಂತು. ಸೊ ಟರ್ಷರಿ ಬಂತು. ಮತ್ತೆ ಇದಕ್ಕೆ ನಾನು ಏನ್ ಮಾಡ್ತೀನಿ, ಮತ್ತೆ ಒಂದು ಮೋಲ್ ಹಾಕ್ತೀನಿ. ಬಿಕಾಸ್ ಐ ನೋ ದಟ್ ನನ್ನ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದಕ್ಕೋಸ್ಕರ ಅಗೇನ್ ಇದಕ್ಕೆ ಟೇಕ್ ಒನ್ ಮೋರ್ ಮೋಲ್ ನ ತಗೋಬಹುದು. ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ಸ್ ಬರ್ತಾ ಹೋಗುತ್ತೆ. ಅಂದ್ರೇನು, ನಾನು ಪ್ರೈಮರಿ ಅಮೈನ್ ನ ತಗೊಂಡೆ, ಪ್ರೈಮರಿ ಅಮೈನ್ ಏನ್ ಮಾಡ್ತಾ ಇದ್ದೀನಿ, ಆಲ್ಕಲೇಷನ್ ಮಾಡ್ತಾ ಇದ್ದೀನಿ. ಪ್ರೈಮರಿ ಅಮೈನ್ ಗೆ ಆಲ್ಕಲೇಷನ್ ಮಾಡಿದಾಗ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಆಫ್ಟರ್ ಕನ್ಸ್ಯೂಮಿಂಗ್ 3 moles ಆಫ್ ಆಲ್ಕೈಲ್ ಹ್ಯಾಲೈಡ್. ಅಂದ್ರೆ ಏನಾಯ್ತು, ಮೊದಲನೇ ಮೋಲ್ ನ ತಗೊಂಡಾಗ ಪ್ರೈಮರಿ ಅಮೈನ್ ಇದ್ದಿದ್ದು ಏನಾಯ್ತು, ಸೆಕೆಂಡರಿ ಅಮೈನ್ ಕನ್ವರ್ಟ್ ಆಯ್ತು. ಸೆಕೆಂಡರಿ ಅಮೈನ್ಗೆ ಮತ್ತಿನ್ನೊಂದು ಮೋಲ್ ಹಾಕಿದಾಗ ಏನಾಯ್ತು, ಟರ್ಷರಿ ಅಮೈನ್ಸ್ ಆಯ್ತು. ಟರ್ಷರಿ ಅಮೈನ್ಗೆ ಮತ್ತೆ ಇನ್ನೊಂದು ಮೋಲ್ ಆಫ್ ಆಲ್ಕೈಲ್ ಹ್ಯಾಲೈಡ್ ನ ಆಡ್ ಮಾಡಿದಾಗ ನನಗೆ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಬಂತು. ಸೊ ದಿಸ್ ಟೆಸ್ಟ್ can be used to distinguish between primary, secondary and tertiary. This test is answered by all the 3 ಅಮೈನ್ಸ್. ಪ್ರೈಮರಿನೂ ಆನ್ಸರ್ ಮಾಡುತ್ತೆ, ಸೆಕೆಂಡರಿನೂ ಆನ್ಸರ್ ಮಾಡುತ್ತೆ, ಟರ್ಷರಿನೂ ಆನ್ಸರ್ ಮಾಡುತ್ತೆ. ಸೊ ಪ್ರೈಮರಿ ಅಮೈನ್ ರಿಕ್ವೈರ್ 3 moles ಆಫ್ alkyl halide to get convert itself into quaternary ammonium salt. To convert agake it requires 3 moles. Either secondary ತಗೊಂಡ್ರೆ to get convert itself into quaternary ammonium salt it requires 2 moles of alkyl halide to get convert itself into a quaternary ammonium salt. At the tertiary ತಗೊಂಡ್ರೆ it going to require only 1 mole of RI to get converted into a quaternary ammonium salt. This is the way I am going to distinguish between primary, secondary and tertiary amine. ಈ ರಿಯಾಕ್ಷನ್ ನಾವೇನಂತ ಕರಿತೀವಿ, ಆಲ್ಕಲೇಷನ್ ಅಂತೀವಿ. ಈ ಟೆಸ್ಟ್ ಪ್ರೈಮರಿನೂ ಆನ್ಸರ್ ಮಾಡುತ್ತೆ, ಸೆಕೆಂಡರಿನೂ ಆನ್ಸರ್ ಮಾಡುತ್ತೆ, ಟರ್ಷರಿನೂ ಆನ್ಸರ್ ಮಾಡುತ್ತೆ.
ಸೊ ನಮ್ದು ರಿಯೇಜೆಂಟ್ ಯಾವುದು ಅಂದರೆ ಆಲ್ಕೈಲ್ ಹ್ಯಾಲೈಡ್ನ ತಗೊಳ್ತೀವಿ, ಪರ್ಟಿಕ್ಯುಲರ್ಲಿ ಐಡೈಡ್ನ ತಗೊಳ್ತೀವಿ. ಐಡೈಡ್ ಏನಾಗುತ್ತಲ್ಲ ಕ್ಲೀವ್ ಆಗೋದಕ್ಕೆ, ಐ ಕ್ಲೀವ್ ಆಗೋದಕ್ಕೆ ಈಸಿ ಆಗುತ್ತೆ. ಐ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಲಾರ್ಜರ್ ಸೈಜ್. ಯು ನೋ ದಟ್ ವೆನ್ ಯು ಗೋ ಡೌನ್ ದಿ ಪೀರಿಯಾಡಿಕ್ ಟೇಬಲ್ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆದಾಗ ಇಟ್ ಡಸಂಟ್ ಹ್ಯಾವ್ ಎ ಹೋಲ್ಡ್, ದ ನ್ಯೂಕ್ಲಿಯಸ್ ಡಸಂಟ್ ಹ್ಯಾವ್ ಎ ಹೋಲ್ಡ್ ಟು ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಹಾಗಾಗಿ ಏನಾಗುತ್ತೆ, ಅದು ಕ್ಲೀವ್ ಆಗೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಅಯೋಡೈಡ್ನ ಜಾಸ್ತಿ ತಗೊಳ್ತೀವಿ. ಐಡೈಡ್ನ ತಗೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಕನ್ವರ್ಟ್ ಮಾಡ್ತೀವಿ. ಪ್ರೈಮರಿ ಅಮೋನಿಯಂ ಕ್ವಾಟರ್ನರಿ ಅಮೋನಿಯಂ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ 3 moles ತಗೊಳುತ್ತೆ. ಸೆಕೆಂಡರಿ ಆದರೆ 2 moles ತಗೊಳುತ್ತೆ. ಪ್ರೈಮರಿ ಆದರೆ 1 mole ತಗೊಳುತ್ತೆ. ಸೊ ದಿಸ್ ದ ಫಸ್ಟ್ ಟೆಸ್ಟ್ ವಿ ಕ್ಯಾನ್ ಯೂಸ್ ಇನ್ ಆರ್ಡರ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಮೈನ್ಸ್ನ ನಾವು ಕ್ಲಾಸಿಫೈ ಮಾಡ್ಕೊಳ್ಳೋಕ್ಕೆ ಇದನ್ನ ನಾವು ಕನ್ಸಿಡರ್ ಮಾಡ್ಕೋಬಹುದು. ಸೊ ಸೆಕೆಂಡ್ ರಿಯಾಕ್ಷನ್ ತಗೊಳ್ತೀನಿ. ಆ ಸೆಕೆಂಡ್ ರಿಯಾಕ್ಷನ್ ನಾನು ಏನಂತ ಕರಿತೀವಿ ಅಂದರೆ ಅಸೈಲೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಮೊದಲನೇದಕ್ಕೆ ಆಲ್ಕೈಲೇಷನ್ ಹೇಳಿದ್ರೆ ಇಲ್ಲೇನು ಹೇಳ್ತಾ ಇದ್ದೀನಿ, ಅಸೈಲೇಷನ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಅಗೇನ್ ಇಟ್ಸ್ ಆಲ್ಸೋ ಎ ರಿಪ್ಲೇಸ್ಮೆಂಟ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. Here R of the alkyl group is replaced by acyl group. COCl group ಗೆ COCH group ಗೆ ನಾವು ಏನಂತ ಕರಿತೀವಿ, ಅಸೈಲ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, H of the alkyl H ಇರೋದಿಲ್ಲ, H of the amine is replaced by the acyl group. COCH group ಗೆ ನಾವು ಅಸೈಲ್ ಗ್ರೂಪ್ ಅಂತ ಹೇಳ್ತೀವಿ. ಅಸೈಲ್ ಗ್ರೂಪ್ ಕನ್ವರ್ಟ್ ಆಗುತ್ತೆ. ಅಂತ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ, ಅಸೈಲೇಷನ್ ಅಂತ ಹೇಳ್ತೀವಿ. ಯೂಶಲಿ ಅಸೈಲೇಷನ್ ಮಾಡೋದಕ್ಕೆ ನಾನು 2 ರಿಯೇಜೆಂಟ್ ಯೂಸ್ ಮಾಡ್ತೀನಿ. ಒಂದಕ್ಕೆ ಆಸಿಡ್ ಕ್ಲೋರೈಡ್ ಅಂತ ಹೇಳ್ತೀನಿ, ಇನ್ನೊಂದಕ್ಕೆ ಅಸೆಟಿಕ್ ಅನ್ಹೈಡ್ರೈಡ್ ಅಂತ ಹೇಳ್ತೀನಿ. ಅದು ಎನಿ ಅನ್ಹೈಡ್ರೈಡ್ ತಗೋಬಹುದು. ನನಗೆ ಅಸಿಟಿಕ್ ಅನ್ಹೈಡ್ರೈಡ್ ನ ತಗೊಂಡಿದ್ದೀನಿ. These are the 2 reagents that we are going to use in order to bring about ಅಸೈಲೇಷನ್. ಅಸೈಲೇಷನ್ ಮಾಡಬೇಕು ಅಂದ್ರೆ ನಾನು ಆಸಿಡ್ ಕ್ಲೋರೈಡ್ ಅಲ್ಲಿ ಯೂಸ್ ಮಾಡ್ಬೋದು, ಅಂದ್ರೆ ಅಸಿಟಿಕ್ ಅನ್ಹೈಡ್ರೈಡ್ ಅಲ್ಲಿ ಯೂಸ್ ಮಾಡ್ಬೋದು. ಅಸಿಟಿಕ್ ಅನ್ಹೈಡ್ರೈಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಇನ್ ದಿ ಲ್ಯಾಬ್. ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಆಸಿಡ್ ಕ್ಲೋರೈಡ್ ನ ತಗೊಳ್ತೀವಿ. ಯಾವ್ದಾರು ತಗೋಬಹುದು, ಎರಡು ಕಡೆಗೆ ಏನಾಗುತ್ತೆ ಅಸೈಲ್ ಗ್ರೂಪ್ ನ ಅದು ಪ್ರೊವೈಡ್ ಮಾಡುತ್ತೆ. ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಆಸಿಡ್ ಕ್ಲೋರೈಡ್ ನ ತಗೊಂಡು ಏನಾಗುತ್ತೆ ಅಂತ ಟ್ರೈ ಮಾಡ್ತೀನಿ. ಸೊ ನಾನು ಏನ್ ಮಾಡ್ತೀನಿ, ಪ್ರೈಮರಿ ಅಮೈನ್ ತಗೊಳ್ತೀನಿ. ಪ್ರೈಮರಿ ಅಮೈನ್ಗೆ ಜನರಲ್ ಫಾರ್ಮುಲಾ ಇರುತ್ತೆ, R(H2) ಇದೆ. ಅದಕ್ಕೆ ಏನ್ ಮಾಡ್ತೀನಿ, ನಾನು ಅಸೈಲೇಷನ್ ಮಾಡ್ತೀನಿ. CH3COCl ಹಾಕ್ತೀನಿ, ಆಸಿಡ್ ಕ್ಲೋರೈಡ್ ಹಾಕ್ತೀನಿ. ಈ Cl ಮತ್ತೆ ಈ H ಹೊರಗಡೆ ಹೋಗ್ಬಿಡುತ್ತೆ, HCl ಹೋಗ್ಬಿಡುತ್ತೆ. ನಿಮ್ಗೆ ಏನಾಗುತ್ತೆ ಅಂದ್ರೆ RNHCONH2 ಗ್ರೂಪ್ ಬರುತ್ತೆ, CONH2 ಗ್ರೂಪ್ ಬರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಅಮೈಡ್, ಆಸಿಡ್ ಅಮೈಡ್ ಅಂತ ಹೇಳ್ತೀವಿ. ಇಲ್ಲಿ ಏನಾದ್ರು ನನಗೆ CH3 ಗ್ರೂಪ್ ತಗೊಂಡಿದ್ರೆ ಸೊ ಅದನ್ನ ಏನಂತ ಕರಿತೀನಿ, ನಾನು ಆಸಿಡ್ ಅಮೈಡ್ ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ದ ವೇ ಐ ಆಮ್ ಗೋಯಿಂಗ್ ಟು ಗೆಟ್ ಕನ್ವರ್ಟ್. ಸೊ ಏನಾಗಿದೆ, RNH ಹಾಗೆ ಬಂತು. ನೆಕ್ಸ್ಟ್ ಏನಾಯ್ತು, COCH3 ಬಂತು. ಸೊ ದಿಸ್ ದ ವೇ ಐ ಆಮ್ ಗೋಯಿಂಗ್ ಟು ಡೂ ಇಟ್. ಇಲ್ಲ ನಾನು ಈ ತರ ಬರೀಬೇಕು ಅಂತಂದ್ರೆ ಓವರ್ ಕಿಲ್ ಶೋ ಅಂದ್ರೆ R ಬರೀತೀನಿ, CH3COCl ಬರೀತೀನಿ. ಅದೇ ತರ ಇಲ್ಲೇನ್ ಮಾಡ್ತೀನಿ, R ಬರೀತೀನಿ, H ಬರೀತೀನಿ. ಸೊ ಏನಾಯ್ತು, ಇವೆರಡು ರಿಮೂವ್ ಆಯ್ತು. ದೇರ್ ಬೈ ವಿ ಆರ್ ಗೋಯಿಂಗ್ ಟು ಹ್ಯಾವ್ CH3CONR ಬಂತು, R ಮತ್ತೆ H ಬಂತು. ಇದಕ್ಕೆ ನಾವೇನಂತ ಕರಿತೀವಿ, ಅಸಿಟಮೈಡ್ ಅಂತ ಕರಿತೀವಿ, ಅಥವಾ ಅಸಿಟಮೈಡ್ ಅಂತ ನಾವು ನೇಮ್ ಮಾಡ್ತೀವಿ ಡಿಪೆಂಡಿಂಗ್ ಅಪಾನ್ ದಿ R ಗ್ರೂಪ್. ಇದು ಯಾವಾಗ ಇಟ್ ಎ ಪ್ರೈಮರಿ ಅಮೈನ್. ಇದು ನಾನು ಪ್ರೈಮರಿ ಅಮೈನ್ ತಗೊಂಡಿದ್ದೀನಿ. ಆಯ್ತಾ, ಈಗ ಏನ್ ಮಾಡ್ತೀನಿ, ಸೇಮ್ ರಿಯೇಜೆಂಟ್ ತಗೊಳ್ತೀನಿ. ಬಟ್ ಹಿಯರ್ ವಾಟ್ ಐ ಆಮ್ ಗೋಯಿಂಗ್ ಟು ಯೂಸ್, ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಸೆಕೆಂಡರಿ ಅಮೈನ್. ಸೆಕೆಂಡರಿ ಅಮೈನ್ ಅಂದ್ರೆ ಏನಾಗುತ್ತೆ, ಒಂದು H ಇರುತ್ತೆ, 2 R ಇರುತ್ತೆ. ಇಲ್ಲಿ ಏನಾಗುತ್ತೆ, ಇವೆರಡು ಮಧ್ಯ ರಿಯಾಕ್ಷನ್ ಆಗುತ್ತೆ, HCl will be removed. Thereby we are going to get CH3CONR ಇರುತ್ತೆ. This is N and disubstituted amide ಬರುತ್ತೆ. ಅಲ್ಲಿ ನಿಮಗೆ N substituted amide ಬಂತು, ಇಲ್ಲಿ N and disubstituted amide ನಿಮಗೆ ಬರ್ತಾ ಹೋಯ್ತು. ಸೊ ದಿಸ್ ಟೆಸ್ಟ್ ಏನಾಗ್ತಿದೆ, ಬೇರೆ ಬೇರೆ ಪ್ರಾಡಕ್ಟ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ವೆದರ್ ಇಟ್ಸ್ ಎ ಪ್ರೈಮರಿ ಅಮೈನ್, ವೆದರ್ ಇಟ್ಸ್ ಎ ಸೆಕೆಂಡರಿ ಅಮೈನ್. ಆಯ್ತಾ, ನಾನು ಏನ್ ಮಾಡ್ತೀನಿ, ಸೇಮ್ ರಿಯೇಜೆಂಟ್ ತಗೊಳ್ತೀನಿ. ಟರ್ಷರಿಗೆ ರಿಯಾಕ್ಷನ್ ಮಾಡೋಕ್ಕಾಗತ್ತಾ ಅಂತ ನೋಡ್ಕೊಳ್ತೀನಿ. ಟರ್ಷನಲ್ಲಿ ಏನಾಗ್ತದೆ, ಎಲ್ಲ ಆರೇ ಇದೆ. ಸೊ ಏನಾಗುತ್ತೆ ಅಂದ್ರೆ ನೋ ರಿಯಾಕ್ಷನ್ ಆಗುತ್ತೆ. ದಿಸ್ ಅ ಟೆಸ್ಟ್ ಐ ಕ್ಯಾನ್ ಯೂಸ್ ಇನ್ ಆರ್ಡರ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ. ಈ ರಿಯಾಕ್ಷನ್ ಏನಂತ ಕರಿತೀವಿ ನಾವು, ಅಸೈಲೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ದಿಸ್ ಟೆಸ್ಟ್ ಇಸ್ ಆನ್ಸರ್ಡ್ ಓನ್ಲಿ ಬೈ ದಿ ಪ್ರೈಮರಿ ಅಂಡ್ ಸೆಕೆಂಡರಿ, ನಾಟ್ ಬೈ ದಿ ಟರ್ಷರಿ ಅಮೈನ್ಸ್. ಟರ್ಷರಿ ಅಮೈನ್ಸ್ ಆನ್ಸರ್ ಮಾಡಲ್ಲ, ಓನ್ಲಿ ದ ಪ್ರೈಮರಿ ಅಮೈನ್ಸ್ ವಿಲ್ ಆನ್ಸರ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್. ಸೊ ಹೀಗಾಗಿ ನಾವೇನ್ ಮಾಡಿದ್ವಿ, ಫಸ್ಟ್ ಟೆಸ್ಟ್ ಮಾಡಿದಲ್ಲ ಆಲ್ಕಲೇಷನ್ 3 ಆನ್ಸರ್ ಮಾಡುತ್ತೆ, ಇದನ್ನ ತಗೊಂಡ್ರೆ 2 ಮಾತ್ರ ಆನ್ಸರ್ ಮಾಡುತ್ತೆ. ಸೊ ಹಾಗಾಗಿ ನಮ್ಗೆ ಯಾವ್ದು ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ 3ನೇ ಟೆಸ್ಟ್ ಮಾಡ್ತೀವಿ, ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಅಂಡ್ ಈಸಿಯಾಗಿ ಎಲ್ಲರೂ ಅದನ್ನೇ ಮಾಡ್ತಾರೆ. ಇವನ್ ಫಾರ್ ದಿ ಎಕ್ಸಾಮಿನೇಷನ್ ದೇ ಗೋಯಿಂಗ್ ಟು ಆಸ್ಕ್ ದಿಸ್ ಟೆಸ್ಟ್ ಫಾರ್ 4 ಮಾರ್ಕ್ಸ್. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ
work reagent ಅಂತ ಹೇಳ್ತೀವಿ. ಯೂಸಿಂಗ್ ದಿಸ್ ರಿಯೇಜೆಂಟ್ ಐ ಕ್ಯಾನ್ ಈಸಿಲಿ ಡಿಸ್ಟಿಂಗ್ವಿಶ್ ಪ್ರೈಮರಿ ಸೆಕೆಂಡರಿ ಟರ್ಷರಿ ಅಂತ ನಾನು ಡಿಸ್ಟಿಂಗ್ವಿಶ್ ಮಾಡ್ತೀನಿ. ಇದು ಹರ್ಸ್ಬರ್ಗ್ ರಿಯೇಜೆಂಟ್ ಏನಂದ್ರೆ ಬೆನ್ಝೀನ್ ಸಲ್ಫನೈಲ್ ಕ್ಲೋರೈಡ್ ಏನಾದ್ರೆ ಅಂತ ಕರಿತೀವಿ ಹನ್ಸ್ಬರ್ಗ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಇದು ಹೇಗಿರುತ್ತೆ ಅಂದ್ರೆ ಫಸ್ಟ್ ಬೆನ್ಝೀನ್ ತಗೊಳ್ತೀನಿ, ಆ ಬೆನ್ಝೀನ್ ಏನ್ ಮಾಡ್ತೀನಿ ನಾನು ಸಲ್ಫೋನೇಷನ್ ಮಾಡ್ತೀನಿ. ಸಲ್ಫೋನೇಷನ್ ಮಾಡಿದಾಗ ಏನಾಗುತ್ತೆ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಬರುತ್ತೆ, SO3H ಬರುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ಆಲ್ಕೈಲ್ ಹೈಡ್ರೈಡ್ ಜೊತೆಗೆ ಅಥವಾ HCl ಟ್ರೀಟ್ ಮಾಡ್ತೀನಿ, ಅವಾಗ ನನಗೆ SO3Cl ಬರುತ್ತೆ. ಈ ಪ್ರಾಡಕ್ಟ್ ನಾನು ಹೇಳ್ತೀನಿ ಹನ್ಸ್ಬರ್ಗ್ ರಿಯೇಜೆಂಟ್ ಅಂತಾರೆ ಅಥವಾ ಬೆನ್ಝೀನ್ ಸಲ್ಫೋನೈಲ್ ಕ್ಲೋರೈಡ್ ಅಂತ ಹೇಳ್ತಾರೆ. ಈ ರಿಯೇಜೆಂಟ್ ನ ಯೂಸ್ ಮಾಡಿಕೊಂಡು ಕಲರ್ ಚೇಂಜ್ ಇಮಿಡಿಯೇಟ್ಲಿ ನಿಮಗೆ ಲ್ಯಾಬಲ್ ಗೊತ್ತಾಗುತ್ತೆ. ಸೊ ಈ ರಿಯಾಕ್ಷನ್ ಈ ಟೆಸ್ಟ್ ನ ಮಾಡಿ ನಾನು ಈಸಿಲಿ ಪ್ರೈಮರಿ ಸೆಕೆಂಡರಿ ಟರ್ಷರಿ ಅಮೈನ್ ಅಂತ ನಾನು ಐಡೆಂಟಿಫೈ ಮಾಡಬಹುದು. ಸೊ ನಾನು ಏನ್ ಮಾಡ್ತೀನಿ ಈಗ ಪ್ರೈಮರಿ ಅಮೈನ್ ತಗೊಳ್ತೀನಿ. ಸೊ NH ಪ್ರೈಮರಿ ಅಮೈನ್ ಜನರಲ್ ಫಾರ್ಮುಲಾ ಏನು RNH ಒಂದೇ ಒಂದು R ಗ್ರೂಪ್ ಇರುತ್ತೆ, 2 H ಇರುತ್ತೆ, ಅದನ್ನ ತಗೊಳ್ತೀನಿ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಬೆನ್ಝೀನ್ ಸಲ್ಫೋನೈಲ್ ಕ್ಲೋರೈಡ್ ನ ಆಡ್ ಮಾಡ್ತೀನಿ, SO2Cl ನ ಆಡ್ ಮಾಡ್ತೀನಿ. ನನ್ನ ಕನ್ವೀನಿಯನ್ಸ್ ಗೋಸ್ಕರ ಈ ತರ ಬರ್ಕೊಂಡಿದ್ದೀನಿ. ಸೊ ಅವಾಗ ಏನಾಯ್ತು ಇದು ರಿಮೂವ್ ಆಯ್ತು, HCl ರಿಮೂವ್ ಆಯ್ತು. ಅವಾಗ ಪ್ರಾಡಕ್ಟ್ ಏನ್ ಬಂತು ನಿಮ್ಗೆ ಅಂತಂದ್ರೆ ಅಲ್ಲಿ ಜಾಗ ಇಲ್ಲ ನಿಮ್ಗೆ ಕಾಣಿಸಲ್ಲ ಅಂತ ನಾನು ಕೆಳಗಡೆ ಬರಿತಾ ಇದ್ದೀನಿ, ನೀವು ಹಾಗೆ ಮುಂದೆ ಕ್ಯಾರಿ ಮಾಡ್ಕೋಬಹುದು. ಅವಾಗ ಏನಾಗುತ್ತೆ RNH SO2 ಬೆನ್ಝೀನ್ ಬಂತು. ಅತ್ತ ಏನ್ ಸಬ್ಸ್ಟಿಟ್ಯೂಟೆಡ್ ಮಾಲಿಕ್ಯೂಲ್ ಆಯ್ತು. ಇದೇನಾಗುತ್ತೆ ಅಂದ್ರೆ ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಫರ್ದರ್ NaOH ಆಡ್ ಮಾಡ್ತೀನಿ. NaOH ಆಡ್ ಮಾಡಿದಾಗ ನಿಮಗೆ ಸಾಲ್ಯುಬಲ್ ಆಗುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಎ ಕ್ಲಿಯರ್ ಸೊಲ್ಯೂಷನ್ ಹಿಯರ್. ಅದೇ ತರ ಏನ್ ಮಾಡ್ತೀನಿ ನಾನು ಸೆಕೆಂಡರಿ ಅಮೈನ್ ತಗೊಳ್ತೀನಿ, RH ನ ತಗೊಳ್ತೀನಿ. ಅದಕ್ಕೆ ನಾನು ಬೆನ್ಝೀನ್ ಸಲ್ಫೋನೈಲ್ ಕ್ಲೋರೈಡ್ ನ ಹಾಕ್ತೀನಿ, ಮತ್ತೆ ರಿಯಾಕ್ಷನ್ ಮಾಡ್ತೀನಿ, HCl ರಿಮೂವ್ ಆಗುತ್ತೆ, ಪ್ರಾಡಕ್ಟ್ ಏನ್ ಬರುತ್ತೆ RNR SO2 ಬೆನ್ಝೀನ್ ಗೆ ಬರ್ತಾ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ NN ಡೈಸಬ್ಸ್ಟಿಟ್ಯೂಟೆಡ್ ಅಮೈಡ್ ಅಂತ ಹೇಳ್ತೀವಿ, ಸಲ್ಫರಮೈಡ್ ಅಂತ ಹೇಳ್ತೀವಿ, NN ಡೈಸಬ್ಸ್ಟಿಟ್ಯೂಟೆಡ್ ಸಲ್ಫರಮೈಡ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾನು NaOH ಹಾಕ್ತೀನಿ, ಅವಾಗ ಏನಾಗುತ್ತೆ you are going to get a PPT and not going to get a clear solution. ಇಲ್ಲಿ ಆಯಿಲ್ ಬರುತ್ತೆ, ಹಂಗಾಗಿ this is insoluble. PPT ಅಂದ್ರೆ ಏನು ಅದು insoluble in NaOH ಆಗುತ್ತೆ. therefore this is the test I can use to distinguish between primary and secondary. ಸೊ ಏನ್ ಮಾಡ್ತೀನಿ ಹನ್ಸ್ಬರ್ಗ್ ರಿಯೇಜೆಂಟ್ ಹಾಕ್ತೀನಿ, ಶೇಕ್ ಮಾಡ್ತೀನಿ, ಅದಕ್ಕೆ NaOH ಹಾಕಿದಾಗ ನಿಮ್ಗೆ ಕ್ಲಿಯರ್ ಸೊಲ್ಯೂಷನ್ ಬಂತು ಅಂತಂದ್ರೆ ಅವಾಗ ಅದನ್ನ ಏನಂತ ಕರಿತೀವಿ ನಾವು ಪ್ರೈಮರಿ ಅಮೈನ್ ಅಂತ ಹೇಳ್ತೀವಿ. ಕ್ಲಿಯರ್ ಸೊಲ್ಯೂಷನ್ ಬರಲಿಲ್ಲ, ಟರ್ಬಿಡಿಟಿ ಇತ್ತು, ಇನ್ಸಾಲ್ಯುಬಲ್ ಆಗಿತ್ತು ಅಂದ್ರೆ NaOH ಅಲ್ಲಿ, ಅವಾಗ ಅದನ್ನ ಏನಂತ ಕರಿತೀವಿ ನಾವು ಸೆಕೆಂಡರಿ ಅಮೈನ್ ಅಂತ ಕರಿತೀವಿ. ಟರ್ಷರಿ ಅಮೈನ್ ತಗೊಂಡ್ರೆ ಟರ್ಷರಿ ಅಮೈನ್ ಡು ನಾಟ್ ಅಂಡರ್ಗೋ ದಿಸ್ ರಿಯಾಕ್ಷನ್ ಬಿಕಾಸ್ ಟರ್ಷರಿ ಅಮೈನ್ಸ್ ಅಲ್ಲಿ HCl ರಿಮೂವ್ ಆಗೋಕೆ H ಇಲ್ಲ, 3 ಏನಾಗ್ತಾ ಇದೆ ನಿಮ್ಗೆ R ಆಗ್ತಾ ಇದೆ, ಹಂಗಾಗಿ ಟರ್ಷರಿ ಅಮೈನ್ಸ್ ಡು ನಾಟ್ ಆನ್ಸರ್ ದಿಸ್ ಪರ್ಟಿಕ್ಯುಲರ್ ಟೆಸ್ಟ್. This is a test I can use in order to distinguish between primary, secondary and tertiary amines. ಈ ರೀತಿಯಾಗಿ ನಾವು 3 ಟೆಸ್ಟ್ ಗಳನ್ನ ಮಾಡಿ ಇದು ಪ್ರೈಮರಿ ಅಮೈನ್ಸ್ ಸೆಕೆಂಡರಿ ಅಮೈನ್ಸ್ ಟರ್ಷರಿ ಅಮೈನ್ಸ್ ಅಂತ ನಾವು ಕನ್ಫರ್ಮ್ ಮಾಡ್ತೀವಿ. ಸೊ ಎಲ್ಲರೂ ಸಮರೈಸ್ ಮಾಡೋದು ಅಂತಂದ್ರೆ ಐ ಕ್ಯಾನ್ ಡೂ ಲೈಕ್ ದಿಸ್. ಇದನ್ನೆಲ್ಲ ನಾನು ಏನೀಗ 3 ಟೆಸ್ಟ್ ಮಾಡಿದ್ದೀನಲ್ಲ ಅದನ್ನೆಲ್ಲ ಸಮರೈಸ್ ಮಾಡಬೇಕು ನಾನು ಅಂತಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಟೆಸ್ಟ್ ಬರೀತೀನಿ, ಇಲ್ಲಿ ಪ್ರೈಮರಿ ಅಮೈನ್ ಬರೀತೀನಿ, ಇಲ್ಲಿ ಸೆಕೆಂಡರಿ ಅಮೈನ್ ಬರೀತೀನಿ, ಇಲ್ಲಿ ಟರ್ಷರಿ ಅಮೈನ್ ಬರೀತೀನಿ. ಸೊ ಫಸ್ಟ್ ಟೆಸ್ಟ್ ಯಾವ್ದು ಮಾಡಿದ್ವಿ ನಾವು ಆಲ್ಕೈಲೇಷನ್ ಮಾಡಿದ್ವಿ, ಅಡಿಷನ್ ಆಫ್ ಆಲ್ಕೈಲ್ ಗ್ರೂಪ್ ಅಥವಾ ನಿಮ್ಮ ಸಬ್ಸ್ಟಿಟ್ಯೂಷನ್ ಆಫ್ ಆಲ್ಕೈಲ್ ಗ್ರೂಪ್. ಸೆಕೆಂಡ್ ಒನ್ ಏನ್ ಮಾಡಿದ್ವಿ ನಾವು ಅಸೈಲೇಷನ್ ರಿಯಾಕ್ಷನ್ ಮಾಡಿದ್ವಿ, ಸಬ್ಸ್ಟಿಟ್ಯೂಷನ್ ಆಫ್ ಹೈಡ್ರೋಜನ್ ಬೈ ಅಸೈಲ್ ಗ್ರೂಪ್ ನ ಮಾಡಿದ್ವಿ. ನೆಕ್ಸ್ಟ್ ಥರ್ಡ್ ಒನ್ ಏನ್ ಮಾಡಿದ್ವಿ ನಾವು ಹನ್ಸ್ಬರ್ಗ್ ರಿಯೇಜೆಂಟ್ ನ ಯೂಸ್ ಮಾಡಿದ್ವಿ. ಸೊ ಏನಾಗ್ತಾ ಇದೆ ಇದೆಲ್ಲದರಲ್ಲೂ ಏನಾಗ್ತಾ ಇದೆ ನಿಮಗೆ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅಸೈಲೇಷನ್ ರಿಯಾಕ್ಷನ್ ಗೆ ಇಟ್ ರಿಕ್ವೈರ್ 3 moles to get converted into quaternary ammonium salt. This requires only 2 moles. This requires only 1 mole to get converted itself into a quaternary ammonium salt. Acylation ತಗೊಂಡ್ರೆ ನಿಮಗೆ ಏನಾಗುತ್ತೆ ಇದು ಆನ್ಸರ್ ಮಾಡುತ್ತೆ here you are not going to get any reaction because there won't be any hydrogen. This test is answered by both primary and secondary. So Ansberg reagent ತಗೊಂಡ್ರೆ ಏನಾಗುತ್ತೆ ನಿಮಗೆ Ansberg reagent ಹಾಕ್ತೀರಾ, ಅಮೈನ್ಸ್ ಹಾಕ್ತೀರಾ, ಅದಕ್ಕೆ ನೀವು NaOH ಆಡ್ ಮಾಡಿದ್ರೆ ಸೊ ಕ್ಯಾಲ್ಕುಲೇಟ್ ಬರ್ಕೊಳ್ತೀನಿ ಅದನ್ನ NaOH ಆಡ್ ಮಾಡಿದ್ರೆ ಏನಾಗುತ್ತೆ here you are going to get a clear solution, here you are going to get a turbidity or PPT, you are going to get here no reaction.
This is the way I can easily distinguish whether it's a primary or secondary or tertiary amines. ಕೇಳ್ತಾರೆ how do you distinguish primary secondary amines ಅಂತ. either I can do alkylation or I can do acylation. ಅದೆಲ್ಲ ಕಲರ್ ಚೇಂಜ್ ಗೊತ್ತಾಗಲ್ಲ. ಲ್ಯಾಬ್ ಮಾಡಬೇಕು ಅಂದ್ರೆ ಯೂಶಲಿ we go for Hansberg reagent. ಅಮೈನ್ಸ್ ತಗೊಳ್ತೀವಿ, ಹಾನ್ಸ್ಬರ್ಗ್ ರಿಯೇಜೆಂಟ್ ಹಾಕ್ತೀವಿ, ಶೇಕ್ ಮಾಡ್ತೀವಿ, aqueous NaOH ಹಾಕಿ ಮತ್ತೆ ಶೇಕ್ ಮಾಡ್ತೀವಿ. we are going to check whether you are going to get a clear solution, whether you are going to get a turbidity. If turbidity is there, you are going to say that that's a secondary amine. If there is no turbidity, then you are going to say that it's a primary amine. Tertiary amine ಆದರೆ ಯಾವುದೇ ರೀತಿ ರಿಯಾಕ್ಷನ್ ಆಗೋದಿಲ್ಲ, ಅದೇ ರೀತಿಯಾಗಿ ನಿಮಗೆ ಉಳ್ಕೊಂಡಿರುತ್ತೆ. This is the way we are going to do the different tests and we are going to check whether that is present or absent.